ಸಾಗರ ಹೊಸದಾಗಿರ್ತಕ್ಕಂಥ ಮಲೆಗೌಡರು ಸಮಾಜ ಬಾಂಧವರ ಸಭೆಯನ್ನ ಆದಷ್ಟು ಬೇಗ ಬಿಫೋರ್ ಎಂಪಿ ಎಲೆಕ್ಷನ್ ನಮ್ಮ ಸಮಾಜ ಹೋರಾಟವನ್ನು ಇದೇ ರೀತಿ ಹತ್ತಿಕೊಂಡು ಪ್ರಯತ್ನ ಮಾಡಿದ್ರೆ, ಇದೇ ರೀತಿಯಾಗಿರ್ತಕ್ಕಂಥ ಅಡೆತಡೆ ಉಂಟು ಮಾಡೋ ಕೆಲಸ ಮಾಡಿದ್ರೆ, ಈಗಾಗಲೇ ಒಂದು ಕರೆಂಟ್ ಶಾಕ್ ನಿಮ್ಗೆ ಕೊಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸಮಾಜ ಬಾಂಧವರು ಯಾರ್ಯಾರು ಹೋರಾಟಕ್ಕೆ ಮೋಸ ಮಾಡಿದ್ದಾರೆ, ಅವ್ರಿಗೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸೋ ಕೆಲಸ ನಮ್ಮ ಸಮಾಜ ಮಾಡಿ ಯಶಸ್ಸನ್ನು ಪಡ್ಕೊಂಡಿದೆ. ಇದೇ ರೀತಿ ಅನ್ಯಾಯ ಮಾಡುವಂತ ಕೆಲಸ ಮಾಡಿದೆ. ಯಾವುದೇ ವ್ಯಕ್ತಿಯಲ್ಲಿ, ಯಾವುದೇ ಜಾತಿಯಲ್ಲಿ 28 ಲೋಕಸಭಾ ಸದಸ್ಯರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ಮೀಸಲಾತಿ ಹೋರಾಟಕ್ಕೆ ಅಡೆತಡೆ ಉಂಟು ಮಾಡುವ ಕೆಲಸವನ್ನ, ಅನ್ಯಾಯ ಮಾಡುವಂತ ಕೆಲಸವನ್ನು ಯಾರಾದ್ರೂ ಮಾಡಿದ್ದಾದ್ರೆ ನಮ್ಮ ಸಮಾಜ ಬಾಂಧವರು ಸೂಕ್ತ ಸಂದರ್ಭದಲ್ಲಿ ನಮಗೆ ಆ ರೀತಿಯಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಪಾಠ ಕಲಿಸುವ ಸಂದರ್ಭ ಬರಬಹುದು ಎನ್ನುವಂತ ಕಿವಿ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಪಂಚಮಸಾಲಿ ಬಾಂಧವರು, ಎಲ್ಲಾ ಪಕ್ಷದವಾಗಿರ್ತಕ್ಕಂಥ ಪಂಚಮಸಾಲಿ ಮೀಸಲಾತಿ ಹೋರಾಟ ವಿರೋಧಿಗಳಿಗೆ, ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಪಂಚಮಸಾಲಿ ವಿರೋಧ ಮನಸ್ಸುಗಳಿಗೆ ಪಾಠ ಕಲಿಸಿ ಅವರನ್ನು ಸೋಲಿಸುವಂತ ಪ್ರಯತ್ನವನ್ನು ಎಲ್ಲ ಕಡೆ ಮಾಡಿದ್ದಾರೆ. ಯಾರ್ಯಾರು ಗೆದ್ದಾರೆ ಮೀಸಲಾತಿ ಹೋರಾಟದಿಂದ ಗೆಲ್ಲುವಂತ ಕೆಲಸ ಮಾಡಿದ್ದಾರೆ. ಆ ಉದ್ದೇಶಕ್ಕೋಸ್ಕರವಾಗಿ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆಲ್ಲರೂ ಹೇಳಿಕೆ ಇಚ್ಛೆ ಪಡ್ತೀನಿ, ನಿಮ್ಮ ಹೋರಾಟಕ್ಕೆ ಯಾರು ಬೆಂಬಲ ಕೊಡ್ತಾರೋ, ಯಾರು ನ್ಯಾಯ ಕೊಡ್ತಾರೋ ಅವ್ರನ್ನ ಗೆಲ್ಸೋ ಪ್ರಯತ್ನ ಮಾಡ್ರಿ. ಯಾರು ನಿಮ್ಮ ಯಾವುದೇ ಪಕ್ಷದಲ್ಲಿ, ಯಾವುದೇ ಜಾತಿಯಲ್ಲಿ ಯಾರು ನಿಮ್ಗೆ ಅಸಹಕಾರ ಕೊಡ್ತಾರೋ, ಯಾರು ನಿಮ್ಗೆ ಅನ್ಯಾಯ ಮಾಡ್ತಾರೋ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಪಾಠ ಕಲಿಸೋ ಪ್ರಯತ್ನವನ್ನ ನೀವೆಲ್ಲರೂ ಸಹ ಮಾಡ್ಬೇಕೆನ್ನುವಂತ ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ಸಮಾಜ ಬಂದು ಹೇಳಿಕೆ ಇಚ್ಛೆ ಪಡ್ತೀನಿ. ಇದು 10ನೇ ಜಿಲ್ಲೆ. ಇವತ್ತು ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಶಿವಮೊಗ್ಗದಲ್ಲಿ ಯಶಸ್ವಿಗೊಂಡಿದೆ. ಬಹಳ ಬಿಸಿಲೈತಿ, 2 ಗಂಟೆ ಆಗೈತಿ. ಆ ಕಡೆ ಈ ಕಡೆ ಸಮಾಜ ಬಂದ್ರೆ ಆ ಕಡೆಗೆ ಬಹಳ ಜನ ನಿಂತ್ಕೊಂಡಿದ್ದಾರೆ. ಆ ಉದ್ದೇಶಕ್ಕೆ ಬಸವನಗೌಡರು ಗಟ್ಟಿಯಾಗಿ ಮಾತನಾಡಿದ್ದಾರೆ. ನನಗೆ ಬಹಳಷ್ಟು ಸಂತೋಷಪ್ಪ ಅಂತಂದ್ರೆ, ನನಗೆ 1000 ಜನ ರಾಜಕಾರಣಿಗಳು ಇರೋದು ಮುಖ್ಯ ಅಲ್ಲ. ನಮಗೆ ಅನ್ನ ಕೊಡುವಂತ ಶಿವಶಂಕರ್ ಅಂತವರು, ಪ್ರಾಣಕ್ಕೆ ಪ್ರಾಣ ಕೊಡುವಂತ ಬಸವನಗೌಡ ಪಾಟೀಲ್ ಎತ್ತಾಳ ಅಂತವರು, ಇಂಥ 4 ಜನ ಗಟ್ಟಿ ಕಾಳಿತ್ರಪ್ಪ ಸಾಕು. ಕೆಲವೇನು ವರ್ಷಗಳಲ್ಲಿ ಮೀಸಲಾತಿಯನ್ನು ಪಡ್ಕೊಂಡು ನ್ಯಾಯವನ್ನು ಪಡ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂತ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಸಾಗರ ಹೊಸದಾಗಿರ್ತಕ್ಕಂಥ ಮಲೆಗೌಡರು ಸಮಾಜ ಬಾಂಧವರ ಸಭೆಯನ್ನ ಆದಷ್ಟು ಬೇಗ ಬಿಫೋರ್ ಎಂಪಿ ಎಲೆಕ್ಷನ್ ನಮ್ಮ ಸಮಾಜ ಹೋರಾಟವನ್ನು ಇದೇ ರೀತಿ ಹತ್ತಿಕೊಂಡು ಪ್ರಯತ್ನ ಮಾಡಿದ್ರೆ, ಇದೇ ರೀತಿಯಾಗಿರ್ತಕ್ಕಂಥ ಅಡೆತಡೆ ಉಂಟು ಮಾಡೋ ಕೆಲಸ ಮಾಡಿದ್ರೆ, ಈಗಾಗಲೇ ಒಂದು ಕರೆಂಟ್ ಶಾಕ್ ನಿಮ್ಗೆ ಕೊಟ್ಟಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸಮಾಜ ಬಾಂಧವರು ಯಾರ್ಯಾರು ಹೋರಾಟಕ್ಕೆ ಮೋಸ ಮಾಡಿದ್ದಾರೆ, ಅವ್ರಿಗೆ ಯಾವ ರೀತಿಯಾಗಿ ಬಿಸಿ ಮುಟ್ಟಿಸೋ ಕೆಲಸ ನಮ್ಮ ಸಮಾಜ ಮಾಡಿ ಯಶಸ್ಸನ್ನು ಪಡ್ಕೊಂಡಿದೆ. ಇದೇ ರೀತಿ ಅನ್ಯಾಯ ಮಾಡುವಂತ ಕೆಲಸ ಮಾಡಿದೆ. ಯಾವುದೇ ವ್ಯಕ್ತಿಯಲ್ಲಿ, ಯಾವುದೇ ಜಾತಿಯಲ್ಲಿ 28 ಲೋಕಸಭಾ ಸದಸ್ಯರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ಮೀಸಲಾತಿ ಹೋರಾಟಕ್ಕೆ ಅಡೆತಡೆ ಉಂಟು ಮಾಡುವ ಕೆಲಸವನ್ನ, ಅನ್ಯಾಯ ಮಾಡುವಂತ ಕೆಲಸವನ್ನು ಯಾರಾದ್ರೂ ಮಾಡಿದ್ದಾದ್ರೆ ನಮ್ಮ ಸಮಾಜ ಬಾಂಧವರು ಸೂಕ್ತ ಸಂದರ್ಭದಲ್ಲಿ ನಮಗೆ ಆ ರೀತಿಯಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಪಾಠ ಕಲಿಸುವ ಸಂದರ್ಭ ಬರಬಹುದು ಎನ್ನುವಂತ ಕಿವಿ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಪಂಚಮಸಾಲಿ ಬಾಂಧವರು, ಎಲ್ಲಾ ಪಕ್ಷದವಾಗಿರ್ತಕ್ಕಂಥ ಪಂಚಮಸಾಲಿ ಮೀಸಲಾತಿ ಹೋರಾಟ ವಿರೋಧಿಗಳಿಗೆ, ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಪಂಚಮಸಾಲಿ ವಿರೋಧ ಮನಸ್ಸುಗಳಿಗೆ ಪಾಠ ಕಲಿಸಿ ಅವರನ್ನು ಸೋಲಿಸುವಂತ ಪ್ರಯತ್ನವನ್ನು ಎಲ್ಲ ಕಡೆ ಮಾಡಿದ್ದಾರೆ. ಯಾರ್ಯಾರು ಗೆದ್ದಾರೆ ಮೀಸಲಾತಿ ಹೋರಾಟದಿಂದ ಗೆಲ್ಲುವಂತ ಕೆಲಸ ಮಾಡಿದ್ದಾರೆ. ಆ ಉದ್ದೇಶಕ್ಕೋಸ್ಕರವಾಗಿ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆಲ್ಲರೂ ಹೇಳಿಕೆ ಇಚ್ಛೆ ಪಡ್ತೀನಿ, ನಿಮ್ಮ ಹೋರಾಟಕ್ಕೆ ಯಾರು ಬೆಂಬಲ ಕೊಡ್ತಾರೋ, ಯಾರು ನ್ಯಾಯ ಕೊಡ್ತಾರೋ ಅವ್ರನ್ನ ಗೆಲ್ಸೋ ಪ್ರಯತ್ನ ಮಾಡ್ರಿ. ಯಾರು ನಿಮ್ಮ ಯಾವುದೇ ಪಕ್ಷದಲ್ಲಿ, ಯಾವುದೇ ಜಾತಿಯಲ್ಲಿ ಯಾರು ನಿಮ್ಗೆ ಅಸಹಕಾರ ಕೊಡ್ತಾರೋ, ಯಾರು ನಿಮ್ಗೆ ಅನ್ಯಾಯ ಮಾಡ್ತಾರೋ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಪಾಠ ಕಲಿಸೋ ಪ್ರಯತ್ನವನ್ನ ನೀವೆಲ್ಲರೂ ಸಹ ಮಾಡ್ಬೇಕೆನ್ನುವಂತ ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ಸಮಾಜ ಬಂದು ಹೇಳಿಕೆ ಇಚ್ಛೆ ಪಡ್ತೀನಿ. ಇದು 10ನೇ ಜಿಲ್ಲೆ. ಇವತ್ತು ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಶಿವಮೊಗ್ಗದಲ್ಲಿ ಯಶಸ್ವಿಗೊಂಡಿದೆ. ಬಹಳ ಬಿಸಿಲೈತಿ, 2 ಗಂಟೆ ಆಗೈತಿ. ಆ ಕಡೆ ಈ ಕಡೆ ಸಮಾಜ ಬಂದ್ರೆ ಆ ಕಡೆಗೆ ಬಹಳ ಜನ ನಿಂತ್ಕೊಂಡಿದ್ದಾರೆ. ಆ ಉದ್ದೇಶಕ್ಕೆ ಬಸವನಗೌಡರು ಗಟ್ಟಿಯಾಗಿ ಮಾತನಾಡಿದ್ದಾರೆ. ನನಗೆ ಬಹಳಷ್ಟು ಸಂತೋಷಪ್ಪ ಅಂತಂದ್ರೆ, ನನಗೆ 1000 ಜನ ರಾಜಕಾರಣಿಗಳು ಇರೋದು ಮುಖ್ಯ ಅಲ್ಲ. ನಮಗೆ ಅನ್ನ ಕೊಡುವಂತ ಶಿವಶಂಕರ್ ಅಂತವರು, ಪ್ರಾಣಕ್ಕೆ ಪ್ರಾಣ ಕೊಡುವಂತ ಬಸವನಗೌಡ ಪಾಟೀಲ್ ಎತ್ತಾಳ ಅಂತವರು, ಇಂಥ 4 ಜನ ಗಟ್ಟಿ ಕಾಳಿತ್ರಪ್ಪ ಸಾಕು. ಕೆಲವೇನು ವರ್ಷಗಳಲ್ಲಿ ಮೀಸಲಾತಿಯನ್ನು ಪಡ್ಕೊಂಡು ನ್ಯಾಯವನ್ನು ಪಡ್ಕೊಳ್ಳೋ ಪ್ರಯತ್ನ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂತ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.